ಅರುವು ಭಾಷೆ ಇದು ಒಂದು ದ್ರಾವಿಡ ಭಾಷೆ. ಈ ಪದದಲ್ಲೇ ಇದೆ. ಅರುವು ಅಂತಂದರೆ ನಾಲೆಜಬಲ್ ಭಾಷೆ ಅಂತಾರೆ. ಅರಿವಿರುವಂಥ ಜನ ಮಾತಾಡೋಂಥ ಭಾಷೆ ಅಂತ ಕೂಡ ಕೆಲವೊಂದು ರೆಫರೆನ್ಸಲ್ಲಿ ನಮ್ಗೆ ಸಿಕ್ಕಿದೆ. ಇತ್ತೀಚಿನ ದಿನಗಳಲ್ಲಿ ಈ ಅರುವು ಭಾಷೆ ದಿನದಿಂದ ದಿನಕ್ಕೆ ಕಣ್ಮರೆ ಆಗ್ತಿದೆ. ಹಲವಾರು ರೀಸನ್ಸ್ ಇರಬಹುದು. ಹಾಗಾಗಿ ಈ ಒಂದು ಅರುವು ಭಾಷೆಯನ್ನು ಬೆಳೆಸಬೇಕು, ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಅರುವು ಗ್ರೂಪ್ ಅನ್ನೋದನ್ನು ಮಾಡಿದ್ದೀವಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಜನಾಂಗೀಯವಾಗಿ ಆಗಿರಬಹುದು, ಧಾರ್ಮಿಕವಾಗಿ ಅಥವಾ ಇದು ಏನದು ರಾಜಕೀಯವಾದಂತಹ ಉದ್ದೇಶ ಇಲ್ಲ. ಬರೀ ಉದ್ದೇಶ ನಮ್ದು ಏನಪ್ಪ ಅಂದರೆ, ಒಂದು ಭಾಷೆ ಸಾಯಬಾರದು, ಅದು ನಶಿಸಿ ಹೋಗಬಾರ್ದು, ಅದು ಉಳಿಬೇಕು ಅನ್ನೋದು ಅಷ್ಟೇ ನಮ್ಮ ಒಂದು ಪುಟ್ಟ ಪ್ರಯತ್ನ. ಹೇಳ್ತೀವಿ ಈ ಜನಾಂಗ ಅತಿ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆ ಹೊಂದಿದ್ದಾರೆ. ಉದಾಹರಣೆಗೆ ಶ್ರೀನಿವಾಸ್ ಸರ್ ಆಗಿರಬಹುದು. ಸೊ ಈ ಭಾಷೆಯಿಂದ ಜನಗಳನ್ನು ಯುನೈಟ್ ಮಾಡಿ ಈ ಭಾಷೆಯನ್ನು ಮುಂದುವರಿಸ್ಕೊಂಡು ಹೋಗಬಹುದು, ಬೆಳೆಸಬಹುದು. ಒಂದು ಕಮ್ಯುನಿಟಿ ಎಲ್ಲರೂ ಯುನೈಟ್ ಆಗೋದಕ್ಕೆ ಈ ಭಾಷೆ ಅತ್ಯಂತ ಮುಖ್ಯವಾಗಿರುವಂಥದ್ದು ಒಂದು ಮಾರ್ಗ ಕೂಡ ಆಗಿದೆ. ಈ ಅರುವು ಭಾಷೆ ಇವತ್ತು ಏನು ಕಾರ್ಯಕ್ರಮ ನಡೀತಾ ಇದೆ, ಇದು 9ನೇ ಸಭೆ. ಸತತ 9ರಿಂದ ಆಲ್ಮೋಸ್ಟ್ ಒಂದು ವರ್ಷದಿಂದ ಸಭೆಗಳು ಮಾಡ್ಕೊಂಡು ಬರ್ತಾ ಇದ್ದೀರಿ. ಪ್ರತಿ ಗ್ರಾಮಗಳಲ್ಲೆಲ್ಲ ಹೋಗಿ ಇದ್ರ ಬಗ್ಗೆ ಆತ್ಮವಿಶ್ವಾಸದಿಂದ ಮಾತಾಡ್ತಾ ಇದ್ದಾರೆ. ಬಟ್ ಈ ಭಾಷೆನ ನಾವು ಉಳಿಸ್ಕೊಳೋಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಆರ್ಗನೈಸ್ಡ್ ಆಗಿ ಮಾಡಬೇಕು ಅಂತ ಮೀನಾಕ್ಷಿ ಅಕ್ಕವ್ರ ನೇತೃತ್ವದಲ್ಲಿ ಮತ್ತು ನಾಗಮ್ಮ ಅಕ್ಕವರಾಗಲಿ, ಪದ್ಮ ಅಕ್ಕವರಾಗಲಿ, ಇವರೆಲ್ಲರ ನೇತೃತ್ವದಲ್ಲಿ ಒಂದು ಆರ್ಗನೈಸ್ಡ್ ಆಗಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀರಿ. ದಯವಿಟ್ಟು ನಮ್ಮ ಅರುವು ಜನಾಂಗದವ್ರು ಯಾರ್ಯಾರು ಇದ್ದಾರೆ ಈ ಗ್ರೂಪಲ್ಲಿ ಆ್ಯಕ್ಟಿವ್ ಆಗಿದ್ದು ಎಲ್ಲ ಸೇರಿಕೊಂಡು ಈ ಗ್ರೂಪ್ನ ಬೆಳೆಸಬೇಕು ಮತ್ತು ಉಳಿಸ್ಬೇಕು ಅಂತ ಕೇಳಿಕೊಂಡು ಇದೇ ಥರ ಸಾಧಕರನ್ನೆಲ್ಲ ಗುರುತಿಸಿ, ನಮ್ಮ ಜನಾಂಗದವ್ರನ್ನ ಗುರುತಿಸಿ ಅವ್ರಿಗೆಲ್ಲ ಒಂದು ಒಳ್ಳೆಯ ಸನ್ಮಾನ ಮಾಡಿ ಮತ್ತು ಅವರು ಯಾವ ಥರ ನಮ್ಮ ಸಮುದಾಯಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಎಲ್ಲ ಜನಗಳಿಗೂ ತಿಳಿಸ್ಬೇಕು ಅಂತ ನಾವು ಕೋರ್ಕೊತಾ ಇದ್ದೀರಿ ಸರ್. ಎಲ್ರಿಗೂ ಜೈ ಭೀಮ್. ಇಲ್ಲಿ ಯಾವುದೇ ಜನಾಂಗೀಯ ಭಾವನೆ ಇಲ್ಲ, ಯಾರೂ ಅನ್ಯಥಾ ಭಾವಿಸಬಾರ್ದು. ನಾವೆಲ್ಲರೂ ಒಂದೇ. ನಾವೆಲ್ಲರೂ ಅಂಬೇಡ್ಕರ್ ವಾದವನ್ನು ನಂಬಿರುವಂಥವ್ರೆ, ಸಮಾನತೆಯನ್ನು ಫಾಲೋ ಮಾಡೋವಂಥವ್ರೆ. ಈ ಒಂದು ಸಭೆಯ ಉದ್ದೇಶ, ಈ ಗ್ರೂಪ್ನ ಉದ್ದೇಶ ಅರುವು ಭಾಷೆನ ಉಳಿಸೋದಷ್ಟೇ. ಒಗ್ಗಟ್ಟಾಗಿಯೇ ಇರ್ತೀವಿ. ಭಾಷೆಯನ್ನು ಮಾತಾಡೋದ್ರ ಜೊತೆಗೆ ಆ ಭಾಷೆಯಲ್ಲಿ ಒಂದು ಹಾಡು ಹೇಳೋದು ಅಥವಾ ನಾಟಕ ಮಾಡೋದು ಅಥವಾ ಒಂದು ಕಥೆಯನ್ನು ಬರೆಯೋದು, ಸಿನಿಮಾ ಮಾಡೋದ್ರ ಮೂಲಕ ಭಾಷೆಯನ್ನು ಉಳಿಸ್ಬೋದು ಮತ್ತು ವಿಕಸನ ಮಾಡ್ಬೋದು. ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿದ್ದಕ್ಕೆ ಧನ್ಯವಾದಗಳು.